ಏಟೊಂದು ಬಿಸ್ಲೈತೆ ಆದ್ರೂ ಈ ಆಳಾದ ನೀರು ಇನ್ನೂ ಕಾದೇ ಇಲ್ವಲ್ಲ. ಮಾರುತಿ ಒಳ್ಳೇದ್ ಮಾಡಪ್ಪ. ಏಟು ಚಳಿ ಆಗ್ತದೆ. ಇದೇ ತುಂಗಾ ತೀರ್ಥ, ಇದೇ ಕೃಷ್ಣ ಜಲ, ಇದೇ ಕಪಿಲ ನದಿ, ಇದೇ ಗಂಗಾ ಲಂಗ ಎಲ್ಲ. ಎಲ್ಲಿರುವೆ ತಂದೆ ಬಾರೋ, ಎಲ್ಲಿರುವೆ ತಂದೆ ಬಾರೋ, ಎಲ್ಲಿ ನೋಡಿದರಲ್ಲಿ ನಿನ್ನ ಕೀರುತಿ, ಎಲ್ಲಿ ನೋಡಿದರಲ್ಲಿ ನಿನ್ನ ಕೀರುತಿ, ಎಲ್ಲಿರುವೆ ತಂದೆ ಎಲ್ಲಿರುವೆ 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 ತಂದೆ ಬಾರೋ, ಎಲ್ಲಿರುವೆ ಎಲ್ಲಿರುವೆ ಎಲ್ಲೋ ಹೋಗಿ ಹಾಕೊಂಡ್ಬಿಡ್ತಾಳಪ್ಪ ಇದು. ಓ ಗೌರಿನ ನಾನಂದೆ ಇನ್ನಾರ ಬರ್ತಾರಿದ್ದೆ. ನೀನ್ ಯಾಕೆ ಇಲ್ಲಿ ಬಂದೆ? ಹೋಗಿ ಆ ಕಡೆ, ಹೋಗಿ ಆ ಕಡೆ. ಯಾಕೋ? ನಾನೊಬ್ಬ ಗಂಟು ಸ್ನಾನ ಮಾಡ್ತಾ ಇವನಿ. ನಿಮ್ ಮನೆಯಾಗೆ ಅಣ್ಣ ತಮ್ಮ ಯಾರು ಇಲ್ವಾ? ನೀನು ತಮ್ಮ ಅಲ್ಲ ತಿಮ್ಮ. ಹಿಡಿಕೇನ ತಗೋ ಮುಖ ಹಾಕು, ಹಾಕು. ಸರಿ ಹೋಗು ಆ ಕಡೆ ಹೋಗು. ಅದ್ಯಾಕೋ ಗಾತ್ಯಾ? ನನಗ್ ಬೇರೆವಳ ಇವತ್ತೆಲ್ಲ ನಾಳೆ ನಾನ್ ತಾನೇ ನಿನ್ ಮದ್ವೆ ಆಗೋದು. ಅದು ಮಾತ್ರ ಸಾಧ್ಯ ಇಲ್ಲ. ಈ ಜನ್ಮದಾಗೆ ನಾ ಮದುವೆ ಆಗಿಲ್ಲ ಗೊತ್ತಾ? ಕೊಡು ಚಂಬು. ಕೊಡಲಿ. ನಿಂಗೆ ಎಷ್ಟು ವಯಸ್ಸು? ನಿಂದ್ರ ಮೇಲೆ 5 ಆಗೈತೆ. ದಾದಿ ನಾದಂಗ್ ವಯಸ್ಸಾಗಿದ್ದಿಲ್ಲ. ಇನ್ನ ಬೆಂತಿಕೋಬಾರ್ದ. ಹಿಂದ್ಗಡೆ ಅವನೇ ಉಚ್ಕೋತಾನೆ, ಮುಂದ್ಗಡೆ ಉಚ್ಕೊಂಡ್ರೆ ಸಾಲ್ದ. ಮಾತತ್ತೆ ಅಮ್ಮ ಗೌರಿ ಮುಳುಮುಲು ಆಗ್ತದೆ ಕಡೆ, ಒಳ್ಳೆ ಕಚ್ಚಂಗುಲಿ ಇದ್ದಂಗೆ ಆಗ್ತದೆ ಕಡೆ. ಗೌರಿ ಗೌರಿ ನಾ ಮಗುನ ಹಿಂಗ್ ಸ್ನಾನ ಮಾಡಿಸ್ತೀಯಾ? ಚಿಮ್ಮ ಮಗು ಆಗಿದ್ರೆ ಮನೆಗೆ ಇಟ್ಕೊಂಡು ಹೋಗ್ತಾ ಇದ್ದೆ. ಅಮ್ಮ ಚಾಮುಂಡೇಶ್ವರಿ, ಮೋಟು ಚಾಮುಂಡೇಶ್ವರಿ ನನಗೆ ಅಭಿಷೇಕ ಮಾಡ್ತಿದ್ದಾಯ್ತಲ್ಲ, ಒಳ್ಳು ನೀನು ಹೋಗೆ ಗೌರಿ ಹೋಗೆ ಹೋಗೆ ಹೋಗೆ. ಅದ್ಯಾಕೋ ಗಟ್ಯ ಹೋಗ್ತೀನಿ ಬಿಡು. ನಾಳೆ ನಿನ್ ಮುದ್ದು ಮಕ್ಕಳ ಕೊಟ್ಟು ಇಲ್ಲಿ ಇರೋಲ್ಲ. ಆಂಜನೇಯ, ನಿನ್ನಾಗ ನನಗೆ ಮೂತಿನೂ ಇಲ್ಲ, ಬಾಲನೂ ಇಲ್ಲ, ಬಲಾನೂ ಇಲ್ಲ. ಇನ್ಮೇಲೆ ನಾನು ನಿನಗೆ ನಿತ್ಯ ನಮಸ್ಕಾರ ಮಾಡ್ತೀನಿ. ಈ ನನ್ನ ಮೈನ ಉಕ್ಕಿನ ಮೈ ಮಾಡ್ಬಿಡು. ಅವಾಗ ನಾನೇನ್ ಮಾಡ್ತೀನಿ ಗೊತ್ತಾ? ನೀನು ಬೆಟ್ಟ ಹೊತ್ಕೊಂಡಿರೋ ಹಾಗೆ 10 ಮಕ್ಳಿಗೆ ತುಂಬಾ ತಿಪ್ಪಿಕ್ಯಾರೆ ಹೊತ್ಕೊಂಡು ಎಲ್ಲಾರ್ಗೂ ಕೊಟ್ಬಿಡ್ತೀನಿ. ಎಲ್ಲಿರುವೆ ತಂದೆ ಬಾಜೋ, ಎಲ್ಲಿರುವೆ ತಂದೆ ಎಲ್ಲಿರುವೆ. ಅಯ್ಯಯ್ಯೋ, ಬೀಗಕ್ಕೆ ಒಳಗಡೆ ಇಟ್ಬಿಟ್ಟು ಬೀಗ ಅದ್ಬಿಟ್ನಲ್ಲ, ಅದಕ್ಕೆ ಗೌರಿ ಯಾವಾಗ್ಲೂ ನನ್ನ ಮಂಗುತಿಮ್ಮ ಅನ್ನೋದು. ಈಗೇನ್ ಮಾಡೋದು? ಹೊರಗಡೆ ಬಾಗ್ಲಾಕಿದ್ರೇನಂತೆ, ಒಳಗಡೆ ಬಾಗ್ಲಿಂದ ಹೋಗ್ತೀನಿ. ಹಿಂಗಡೆ ಬಾಗ್ಲಿಂದ ಬರ್ತೀನಿ ಮಾರುತಿ, ಹಿಂಗಡೆ ಬಾಗ್ಲಿಂದ ಬರ್ತೀನಿ ಮಾರುತಿ. ನೋಡ್ದ್ಯಾ ಹೇಗೆ ಒಳಗಡೆ ಬಂದೆ? ಈ ಕಳ್ಕಿಂಡಿ ಇಲ್ದೆ ಹೋಗಿದ್ರೆ ಬೀಗ ಮುರಿಬೇಕಾಗಿತ್ತು. ಎಲ್ಲಿರುವೆ ತಂದೆ
ಏನ್ ಬಂದೈತೆ ನಿನ್ಗೆ ದೊಡ್ಡ ರೋಗ? ಕಾಲ್ಗೆ ಸಿಗ್ತೀಯಾ? ದಾರಿ ಬಿಡೆ. ನಿನ್ ಮೇಲೆ ಪ್ರೀತಿ ಬಂದೈತೆ ಅದಕ್ಕೆ. ಇದೇನಾ ಪ್ರೀತಿ? ರೋಡ್ನಾಗಿರೋ ನಾಯಿ ತರ. ಲೇ ಗೌರಿ, ನಿನ್ ಪ್ರೀತಿ ನಂಗ್ ಬೇಡ. ಲೇ ಗೂಬೆ, ನೀನ್ ನನ್ ಮದುವೆ ಮಾಡ್ಕೊಳ್ತಿಲ್ವಾ? ಅಯ್ಯಯ್ಯಪ್ಪ, ನಿನ್ ಮದುವೆ ಮಾಡ್ಕೊಳ್ಳೋದು ಒಂದೇ, ಕರಡಿಕೆ ಸಿಕ್ಕಾಕೊಳ್ಳೋದು ಒಂದೇ. ಲೇ ಕುಳ, ಹೆಂಗೈತ್ ಮೈಗೆ ಮಡಗ್ದ ಅಂದ್ರೆ ನೀನು ಮದುವೆ ಮಾಡ್ಕೋಬೇಕು, ನಿಮ್ಮ ಅಪ್ಪನ ಮದುವೆ ಮಾಡ್ಕೋಬೇಕು. ಲೇ ಗೌರಿ, ಮೊದಲು ಮೇಲಕ್ಕೆ ಹೋಗಿ ನಮ್ಮ ಅಪ್ಪನ ಮದುವೆ ಮಾಡ್ಕೋ, ಆಮೇಲೆ ನಾ ಮಾಡ್ಕೋತೀನಿ. ಲಡ್ಡು, ನನಗೆ ನೀನ್ ಬೇಕೇ ಬೇಕು. ಮಾರುತಿ, ಓ ಜಗ್ಗು, ಎಲ್ಲ ಗಂಟೆ 3 ಆಯ್ತು, ಇನ್ನು ಊಟ ಬರ್ಲಿಲ್ವಾ? ಗುಂಡು ಮಾರ್ನಿಂಗು ಸಾರು, ಅನ್ನ ಹುಳಿ ಬೇಳೆ ಸಾರು. ಏತಿಮ್ಮ, ನೀನೇನು ಊಟ ತರೋನ ತಿಂಡಿ ತರೋನ? ಎಷ್ಟೊತ್ತಿಗೆ ಬರೋದು? ಬರೋ ಕೋಪದಲ್ಲಿ 4 ತದಕ್ಬೇಕು ಅನ್ಸುತ್ತೆ ನೀನ್ ನೋಡಿ. ಹೊಟ್ಟೆ ಅರ್ತಾಗ ಹಿಂಗ ಅಂತೀರಾ, ಉಂಡಾದ್ಮೇಲೆ ಬೆಂತಾಡ್ತೀರಾ. ಇದೆಲ್ಲ ನನಗ್ ಮಾಮೂಲ್ ತಾನೆ. ಖಂಡಿತ ಇಲ್ಲ. ನಾಳೆಯಿಂದ ಏನಾರ ಈ ತರ ಲೇಟ್ ಆಗಿ ಬಂದ್ರೆ ಕೆಲಸದಿಂದ ಡಿಸ್ಮಿಸ್ ಮಾಡ್ತೀನಿ. ಹಾಗ್ ಮಾಡಿ ಸರ್, ಮೊದ್ಲು ಕೆಲಸದಿಂದ ಆಜಾಡಕ್ ದಬ್ಬಿ, ನಾಳೆಯಿಂದ ನಾನು ನಿಮಗೆ ಕ್ಯಾರಿಯರ್ ತಗೊಂಡ್ ಕೊಡ್ತೀನಿ. ಲೇ ಗಯಾಳಿ, ಈ ತಿಮ್ಮನ್ ಕೆಲ್ಸಕ್ಕೆ ನಾನು ಮಣ್ಣಾಕಕ್ ಬಂದ್ರೆ ಏನ್ ಮಾಡ್ತೀನಿ ಗೊತ್ತಾ? ನಿನ್ನ ನಿನ್ನ ದಮ ಅಂತ ಸುಟ್ಟಾಕ್ಬಿಡ್ತೀನಿ. ತಿಮ್ಮ, ನೀನ್ ಶೂಟ್ ಮಾಡಿದ್ರೆ ನೀನೇ ಸಾಧ್ಯ. ನಿನ್ನ ನಿನ್ನ ತಿಮ್ಮ ಗನ್ನಲ್ಲಿಡ. ಎಷ್ಟು ಸಲ ಹೇಳೋದು ನಿನಗೆ ಅದನ್ನ ಮುಟ್ಬೇಡ ಅಂತ? ಮತ್ ನೋಡಿದಾರಲ್ಲ, ಹೋಗಾಚೆ. ಅವಳನ್ ಕಳ್ಸಿ. ಅವ್ನ್ ಕಳ್ಸಿ ಸರ್. ನೀವ್ ಹೋಗೆ, ನೀವ್ ಹೋಗ, ನೀವ್ ಹೋಗೆ, ನೀವ್ ಹೋಗೆ. ನಿನಗೆ ಹೋಗ್ತಿತ್ತು, ಹೋಗಾಚೆ. ನನಗೇನಲ್ಲ, ನಿನಗೆ 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 ನಿನಗೆ. ಲೇ ಗೌರಿ, ಸುಮ್ಕೆ ನಾನು ಹಿಂದಿಂದ ಬಂದು ಪ್ರಾಣಾಲಯಕ್ಕೆ ತೆಗಿತ್ಯಾ ನೀನು? ನಾನಿರೋದೇ ನಿನ್ ಪ್ರಾಣ ತೆಗಿಯಕ್ಕೆ. ಏನ್ ಮಾಡ್ತೀಯ? ಏನ್ ಮಾಡ್ತೀನ? ಸುಮ್ಕೆ ಯಾರು ಹೆಡ್ ಕಾನ್ಸ್ಟೇಬಲ್ ಆಗಿ ಬರ್ತೀನಿ, ಈ ಡ್ರೆಸ್ ಹಾಕೋತೀನಿ, 1000 ರೂಪಾಯಿ ಸಂಪಾದನೆ ಮಾಡ್ತೀನಿ, ಲಾರಿ ತಗೋತೀನಿ, ಲಾರಿ ತಗೊಂಡು ಊರ್ನಾಗಿರೋ ಟಿಫಿನ್ ಕ್ಯಾರಿಯರ್ ತುಂಬಿಕೊಂಡು ಎಲ್ಲಾರ್ಗು ಕೊಟ್ಬಿಡ್ತೀನಿ. ಅವಾಗ ನೀನು ಕೆಲಸ ಇಲ್ಲದೆ ಈ ಲಾಟ್ರಿ ಹೊಡಿಬೇಕು. ನಾನು ಲಾಟ್ರಿ ಹೊಡಿಯೋದು? ನೀನ್ ಲಾರಿ ತಗೊಂಡು ನಿನ್ ಮೂತಿಗೆ, ನಿನಗಿರ ಬುದ್ಧಿಗೆ ಈ ಜನ್ಮದಾಗ 100 ರೂಪಾಯಿ ನೋಟ್ ನೋಡಕ್ಕಿಲ್ಲ. ನಾನ್ 100 ರೂಪಾಯಿ ನೋಟ್ ನೋಡಕ್ಕಿಲ್ವಾ? ನೀನು 10 ರೂಪಾಯಿ ನೋಟ್ ನೋಡಕ್ಕಿಲ್ಲ, ಇದು 9 ನೋಡಕ್ಕಿಲ್ಲ, 8 ನೋಡಕ್ಕಿಲ್ಲ, 7 ನೋಡಕ್ಕಿಲ್ಲ, 6 ನೋಡಕ್ಕಿಲ್ಲ, 5 ನೋಡಕ್ಕಿಲ್ಲ, 4 ನೋಡಕ್ಕಿಲ್ಲ, 3 ನೋಡಕ್ಕಿಲ್ಲ, 2 ಕೂಡ ನೋಡಕ್ಕಿಲ್ಲ, 1 ನೋಡಕ್ಕಿಲ್ಲ, ನೀ ಬಿಡ್ಗಾಸ್ ಕೂಡ ನೋಡಕ್ಕಿಲ್ಲ. ನೀನೇನು ನೋಡಕ್ಕಿಲ್ಲ. ಅಯ್ಯೋ, ಲೇ 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 ನಾಚಿಕೆ. ನಾವೇ ಹೋಯ್ತೀವಿ. ಏನ್ ತಿಮ್ಮ, ಇಷ್ಟೊಂದು ಸಾಮಾನಿದೆ, ಒಂದ್ ಆಟೋ ರಿಕ್ಷಾನಾದ್ರೂ ಮಾಡ್ಕೊಂಡ್ ಬರ್ಬೋದಾಗಿತ್ತ? ಈ 2 ಕಾಲ್ ಆಟೋ ರಿಕ್ಷಾ ಇರ್ಬೇಕಾರೆ ಅದೆಲ್ಲ ಯಾಕೆ ಅಂತ. ಅದು ಅಲ್ಲದೆ ಈ ತಿಮ್ಮ ಆಂಜನೇಯನ್ ಭಕ್ತ, ಶಕ್ತಿ ಜಾಸ್ತಿ. ಅವ ನಮ್ ಪದ್ಮಾ ಮೇಡಮ್ಗೆ ಮದುವೆ ಗೊತ್ತು ಮಾಡಿ ಅವತ್ತು ಆಟೋ ರಿಕ್ಷಾದಲ್ಲೇನು ಲಾರಿಯಾಗಿ ತುಂಬ್ಕೊಂಡ್ ಬರ್ತೀನಿ. ಮದುವೆ ಅಂದ್ರೆ ಸಾಕು, 3 ಮಾರ್ ದೂರ ಇರ್ತಾಳೆ. ಇನ್ನೇನು ಎಲ್ಲರೂ ನಮ್ ಬಜಾರಿ ಗೌರಿ ಹಂಗ ಇರ್ತಾರೆ. ಅಮ್ಮ, ಎಲ್ಲ ಹೆಂಗಸರು ಹಿಂಗೇನೆ, ಮೊದ್ಲು ದೂರ ಇರ್ತಾರೆ, ಆಮ್ಯಾಕೆ ಹತ್ತತ್ರ ಬರ್ತಾರೆ. ಸಾಕ್ ಸುಮ್ನಿರೋ. ಅಮ್ಮ, ನಾನ್ ಬರ್ತೀನಮ್ಮ. ಟಿಫನ್ ಮಾಡಲ್ವೇನಮ್ಮ? ಇಲ್ಲಮ್ಮ, ಲೇಟ್ ಆಗುತ್ತೆ, ನಾನ್ ಬ್ಯಾಂಕಿಗೆ ಬೇರೆ ಹೋಗ್ಬೇಕು. ಪದ್ಮಮ್ಮ, ಬ್ಯಾಂಕ್ಗೆ ನಾನು ಹೋಯ್ತೀನಿ, ನೀವು ಟಿಫನ್ ಮಾಡ್ಬಿಟ್ಟು ಸ್ಕೂಲ್ಗೆ ಹೋಗಿ. 5-10 ರೂಪಾಯಿ ಆಗಿದ್ರೆ ನಿನ್ ಕೈನಲ್ಲೇ ಕಳಿಸ್ತಾ ಇದ್ದೆ, 500 ರೂಪಾಯಿ ಕಟ್ಬೇಕಪ್ಪ. ಅಮ್ಮ, ಇವನು ನಿಯತ್ತಿನ ನನ್ ಮಗ, ಪ್ರಾಣನಾರು ಬಿಡ್ತಾನೆ, ಕದಿಯಕ್ಕಿಲ್ಲ. ತಪ್ಪು ತಿಳ್ಕೊಬೇಡ ತಿಮ್ಮ, ನಿನಗೆ ಬ್ಯಾಂಕ್ ನಲ್ಲಿ ಹಣ ಡೆಪಾಸಿಟ್ ಮಾಡೋದು ಗೊತ್ತಾ? ಡಬ್ಬಾ ಸೀಟು ಅಂದ್ರೆ? ಡಬ್ಬಾ ಸೀಟ್ ಅಲ್ಲ, ಡೆಪಾಸಿಟ್ ಅಂದ್ರೆ ಹಣ ಕಟ್ಟೋದು. ಇದ್ಯಾವ ಗನಂದಾರಿ ಕೆಲಸ? ದಿನ ಪೊಲೀಸ್ ಸ್ಟೇಷನ್ಗೆ ಹೋಗೋ ಭೂಪನ್ಗೆ ಬ್ಯಾಂಕ್ ಹೋಗಿ ಡಬ್ಬಾ ಸೀಟ್ ಮಾಡೋದು ಕಷ್ಟವಾ? ಕೊಡಿ ಕೊಡಿ. 500 ರೂಪಾಯಿ ಇದೆ, ಭದ್ರವಾಗಿ ಇಟ್ಕೋ. 5,000 ರೂಪಾಯಿ ಇರ್ಲಿ, ತಿಮ್ಮನ್ ಕೈ ಕೊಟ್ಮೇಲೆ ಮುಗೀತು. ನೀವೇನು ಟಿಫನ್ ಮಾಡಿ ಪುಟ್ಟನ ಇದನ್ನ ನನ್ನ ಮಗದನ್ನ ಬಿಗ್ಗಾಗಿ ಕಟ್ಟಿ ಬಿಡ್ತೀನಿ. ಏನೋ ತಮ್ಮ, ಎಲ್ಲಿಗ ಓಡ್ತಾ ಇದೀಯಾ? ಅವಸರ ಅವಸರ. ಏನು ಅಂತ ಅವಸರ? ಬ್ಯಾಂಕ್ಗೆ ಹೋಗೋ ಅವಸರ. ಎಲ್ಲ ನನ್ನ ಮಗನೇ, ಟಿಫನ್ ಕ್ಯಾರಿಯರ್ ಹೊರೋ ನಿನಗೂ ಬ್ಯಾಂಕಿಗೂ ಏನು ಸಂಬಂಧ? ಏನ್ ಅನ್ಕೊಂಡ್ಬಿಟ್ಟ ಜಗ್ಗು? ಈ ತಿಮ್ಮನ 500
500 ಇದೆ ಮರಿ ಒಳಗಡೆ. ಎಲ್ಲಿ ಎಲ್ಲಿ? ಆಸೆ ನೋಡು ಕೇಳಿನ ನಮ್ಮ ಮಗನೇ, ನಿಂಗ್ ತೋರಿಸ್ತೀನ. ಅಣ್ಣು, ಹಣ ಕಟ್ಟೋ ಬ್ಯಾಂಕು ಇದೇನಾ? ಇದೆ. ಏನಣ್ಣ ಹಂಗ್ ನೋಡ್ತೀಯಾ? ಇದ್ರಾಗೆ ಏನಂತ ಬರ್ದೈತೆ? ಇಲ್ಲಿ ಉಗೀರಿ. ಓ, ಚಂದಾಗೈತೆ ಕಾನೂನು. ಇಲ್ಲಿ ಉಗಿದ ಮ್ಯಾಗೆ ಒಳಗಡೆ ಹಣ ಕಟ್ಬೇಕಾ? ನೀವು ಹಣ ಕಟ್ಟಕ ಬಂದಿದ್ದೀರಿ? ಏನಣ್ಣ ಇದು, ರೂಪಾಯಿ ತೆಗೆದು ಹೊರಗಡೆ ಮಡಗಿದ್ದೀರಾ? ಒಳಗಡೆ ಮಡ್ಕೊಳ್ಳಿ, ಯಾವನಾರ ನೋಡ್ಬಿಟ್ರೆ ಕದ್ದು ಬಿಡ್ತಾನೆ. ನಾನು ಒಳಗಡೆ 500 ಮಡಗಿವಿನಿ, ಯಾವನ್ಗೂ ಗೊತ್ತಿಲ್ಲ. ಇದಕ್ಕೆ ಯಾವನಾರು ಹಾಕಿದ್ರೆ ಕತ್ರಿ, ನಾನು ಹಾಕ್ತೀನಿ ಚಾಕು. ಸರಿ ನಡಿ, ಹಣ ಕಟ್ಬೋಣ. ಮತ್ ಹೋಗಿರಿ. ನಡ್ರಿ ನಡ್ರಿ ಬಾಬಾ. ಹಣ ಕಟ್ಟೋದು ಎಲ್ಲಿ? ಈ ಡಬ್ಬದಲ್ಲಿ. ಇದ್ರಾಗ ಇದ್ರ ಮ್ಯಾಗ ಏನಂತ ಬರ್ದೈತೆ? ನಿಮ್ಮ ಹಣ ಈ ಡಬ್ಬದಲ್ಲಿ ಹಾಕುವುದು. ನಿಮ್ ಪಾಸ್ಬುಕ್ ಇದೆಯಾ? ಇಲ್ಲ, ಪದ್ಮಾ ಮೇಡಮ್ ಈ ಪುಸ್ತಕ ಕೊಟ್ಟವ್ರೆ. ಸರಿ, ಇದರಲ್ಲಿ ಹಣ ಇಟ್ಟು ಡಬ್ಬದಲ್ಲಿ ಹಾಕ್ಬಿಡೋದು. ಹಾಕು. ನಾನ್ ಹಾಕ್ತೀನ, ಮೊದ್ಲು ನೀವಾಕಿ. ಮತ್ತೆ ನೀವು ಪುಸ್ತಕನೇ ಹಾಕ್ಲಿಲ್ಲ? ಅದು ನನ್ನೇನು ಹಾಕ್ಬಿಟ್ಟಿದ್ದೆ. ಹಂಗ ಹನುಮಂತಪ್ಪ, ಭಾರತಿ ಒಳ್ಳೇದ್ ಮಾಡಪ್ಪ. ನಮಸ್ಕಾರಮ್ಮ. ನಮಸ್ಕಾರ. ಬಾಮ್ಮ. ಇನ್ಸ್ಪೆಕ್ಟರ್ ಇದಾರಮ್ಮ? ಇದಾನೆ, ಬಾಮ್ಮ. ಏನ್ ಸಮಾಚಾರ? ಅವರು ನಿನ್ನೆ ಹೇಳಿ ಕಳಿಸಿದ್ರು, ಅದಕ್ಕೆ ನೋಡೋಣ ಅಂತ ಬಂದೆ. ಅವನೇ ಹೇಳಿ ಕಳ್ಸಿದ್ದ. ಕೂತ್ಕೋ ಬಾಮ್ಮ, ಕೂತ್ಕೋ, ಕರಿತೀನಿ, ಕೂತ್ಕೋ. ಪ್ರಸಾದ್, ಪ್ರಸಾದ್. ಏನಮ್ಮ? ಆ ಹುಡುಗಿ ಬಂದಿದ್ದಾಳೆ. ಹುಡುಗಿ? ಯಾವ ಹುಡುಗಿ? ನನಗೇನು ಗೊತ್ತು, ನೀನೇ ಹೇಳಿ ಕಳ್ಸಿದ್ದಂತಲ್ಲ. ಏನಮ್ಮ ನೀ ಮಾತಾಡ್ತಿರೋದು? ಹ್ಞೂ ಕಣ, ಹುಡುಗಿ ತುಂಬಾ ಲಕ್ಷಣವಾಗಿದ್ದಾಳೆ. ಕತ್ನಲ್ಲಿ ತಾಳಿ ಕೂಡ ಇಲ್ಲ ಕಣೋ. ಅದಕ್ಕೆ ನಾನೇನ್ ಮಾಡೋತಿ? ಲೇ ಪ್ರಸಾದ್, ನನ್ನ ಹತ್ರ ಮುಚ್ಚಿಡ್ತೀಯಾ? ನಿನಗಿಷ್ಟ ಇದ್ರೆ ಹೇಳು, ಸಂತೋಷವಾಗಿ ಮದುವೆ ಮಾಡಿಸ್ತೀನಿ. ಇವಳು ಯಾರು ಬೆಳಗಾಗದ್ ನನ್ನ ಪ್ರಾಣ ತೆಗಿತಾಳೆ? ಯಾರು? ನಮಸ್ಕಾರ. ನಮಸ್ಕಾರ. ಅಮ್ಮ, ಇದು ಅಲ್ಲ, ಇವರು ಪದ್ಮ. ಹೌದಾ? ಮದರ್. ಕಾಫಿ ತಗೊಂಡ್ ಬರ್ತೀನಪ್ಪ. ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ಮಗು ಯಾವ ಕ್ಲಾಸ್ ಓದ್ತಾ ಇದೆ? ಮಗು? ಯಾರ ಮಗು? ಅದೇ ನಿಮ್ ಮಗು. ನನಗಿನ್ನು ಮದುವೆನೇ ಆಗಿಲ್ಲ. ಆ ಪುಣ್ಯ ನಮ್ಗೆಲ್ಲಮ್ಮ ಇದೆ. ಮದುವೆ ಮಾಡ್ಕೊ ಅಂತ ಹೇಳಿ ಹೇಳಿ ಸಾಕಾಯ್ತು. ನೀನಾದ್ರೂ ಸ್ವಲ್ಪ ಬುದ್ಧಿ ಹೇಳಮ್ಮ. ಸಾರಿ, ತೊಂದರೆ ಕೊಟ್ಟೆ. ಆವತ್ ನಾನ್ ನಿಮಗ್ ತೊಂದರೆ ಕೊಟ್ಟೆ, ಅದಕ್ಕೆ ಟಿಟ್ ಫಾರ್ ಟ್ಯಾಟ್? ಟಿಟ್ ಫಾರ್ ಟ್ಯಾಟ್ ಅಲ್ಲ, ತಿಮ್ಮನೆ ಹೇಳಿದ್ದು. ತಿಮ್ಮ? ನಿಮ್ ಮನೇಲಿ ಮಗು ಇದೆ ಅಂತ. ಯಾರು? ಕ್ಯಾರಿಯರ್ ತಿಮ್ಮ? ಐ ಸಿ. ನಾನ್ ಬರ್ತೀನಿ ಅಮ್ಮ. ಅಲ್ಲಿ ಕುಂಕುಮ ಇದೆ, ಇಟ್ಕೊಮ್ಮ. ಬರ್ತೀನಮ್ಮ. ಆಗಾಗ ಬರ್ತಾ ಇರಮ್ಮ. ಸತಿ ಸಾವಿತ್ರಿ ಕಣೋ. ತಿಮ್ಮ, ಏ ತಿಮ್ಮ, ಏಯ್ ನಿಂತ್ಕೋ. ಸಾರು ಸಾರು ಸಾರು
ನಿಂತ್ಕೋ ನಿಂತ್ಕೋ ನನ್ನೇ ಆಟಾಡ್ಸೋದು ನೋಡಿ ನಿಂತ್ಕೋ ಎತ್ತಿಮ್ಮ ಬರ ಏನೋ ನಿನ್ ಕೆಲ್ಸ ಅದೇ ಎಲ್ರಿಗೂ ಊಟ ತಗೊಂಡೋಗ್ ಕೊಡೋದು ಅದಲ್ವೋ ಪದ್ಮಾ ಮೇಡಮ್ ಮನೆಗೆ ಹೋಗಿ ನಮ್ಮಲ್ಲೊಂದ್ ಮಗು ಇದೆ ಪಾಠ ಹೇಳ್ಕೊಂಡು ಹೋಗಿ ಅಂತ ಹೇಳ್ದಿಯಾ ಏನಿಲ್ಲ ಇನ್ಸ್ಪೆಕ್ಟರ್ ಮನೆಗೆ ಹೋಗಿ ಅಂದ್ರೆ ಅವ್ರ ನಿಮ್ಮ ಮನೆಗೆ ಬಂದ್ಬಿಡೋದು ಊರ್ನಾಗ ನೀವ್ ಒಬ್ರೇ ಇನ್ಸ್ಪೆಕ್ಟರ್ ಇರೋದು ನಾನು ಹೇಳಿದ್ದು ಮುತ್ತಯ್ಯ ಯಾವ ಮತ್ತಯ್ಯ ರಾಣಾ ಸಿಂಗ್ಪೇಟೆ ಮುತ್ತಯ್ಯ ನಿಮ್ಗೆ ಗೊತ್ತಿಲ್ಲ ಬಿಡಿ ನಿಮ್ಗೆ ಗೊತ್ತಿಲ್ಲ ನಿಮ್ಗೆ ಗೊತ್ತಿಲ್ಲ ಓದ್ಬಿಟ್ರೆ ಪೊಲೀಸ್ ಆಗ್ಬಿಡ್ತೀಯಾ ಏ ಮೂದೇವಿ ನೀನು ಓದೋದು ಒಂದೇ ನಾನು ಈ ಒಲೆ ಊದೋದು ಒಂದೇ ಸುಮ್ಕಿರೆ ನಮ್ ತಾರಾ ಮೇಡಮ್ ಹೇಳವ್ರೆ ಓದಿದ್ರೆ ಇನ್ಸ್ಪೆಕ್ಟರ್ ಕೂಡ ಆಗ್ಬೋದಂತೆ ಸರಿ ನಿಮ್ ಇನ್ಸ್ಪೆಕ್ಟರ್ ಮೇಡಮ್ ಕ್ಯಾರೇಜ್ ವಿಷಯ ಎಲ್ಲಿಗೆ ಬಂತು ಎಲ್ಲಿಗೆ ಬರ್ತದೆ ಇನ್ಸ್ಪೆಕ್ಟರ್ ಕೇರಿಯರ್ ಇನ್ಸ್ಪೆಕ್ಟರ್ ಕೊಟ್ಟೆ ಮೇಡಮ್ ಕೇರಿಯರ್ ಮೇಡಮ್ ಕೊಟ್ಟೆ ನಾ ಅದನ್ನೆಲ್ಲ ಕೇಳಿದ್ದು ಅವರಿಬ್ರು ಪ್ರೀತಿ ವಿಷಯ ಎಲ್ಲಿಗೆ ಬಂತು ಅಂತ ಎಲ್ಲಿಗೆ ಬರ್ತದೆ ಏನೋ ಬಾರಿ ಹೇಳ್ಬಿಟ್ಟೆ ನೀನು ಅವತ್ತು ದೊಡ್ಡದಾಗಿ ನೀನ್ ಅವತ್ತು ಹೇಳಿದ್ದೆಲ್ಲ ಬರೀ ಬುಲ್ಡೆ ಬುಲ್ಡೆಲ್ಲ ಪಡ್ಡರಲ್ಲ ಈ ಬುಲ್ಡೆನೆ ಇನ್ನೊಂದು ಐಡಿಯಾ ಹುಡ್ಕೈತೆ ಹುಡ್ಕೈತಾ ಏನದು ಹೇಳ್ತೀನಿ ತಾಳು ಬಾಯಿಲ್ ಗೊತ್ತಾಗಕ್ಕಿಲ್ವಲ್ಲ ಏನಿದು ಪ್ರೀತಿ ಕಗ್ಗ ನನ್ ಓದಕ್ಕೆ ಬರಕಿಲ್ಲ ನನಗೆ ಕೊಟ್ಟಿದ್ದನ್ನ ಮಡಿಕೋ ಏನಿಲ್ಲ ಮಡಿಕ ಇದು ತಗೊಂಡೋಗಿ ಇನ್ಸ್ಪೆಕ್ಟರ್ ಕೊಡು ಆಯ್ತು ತಗೊಂಡೋಗಿ ಮೇಡಮ್ ಕೊಡ್ತೀನಿ ಸಾರು ಊಟ ರೆಡಿ ಯಾಕೋ ಹಾಕಿ ಕೂಕೋತೀಯ ಬೇಗ ಬನ್ನಿ ಆರೋಯ್ತದೆ ನನಗೀಗ ಹಸಿವಿಲ್ಲ ನಾನು ಆಮೇಲೆ ಮಾಡ್ತೀನಿ ಅಮ್ಮ ಅವ್ರು ಹೇಳವ್ರೆ ನಾನೇ ಬಡಿಸ್ಬೇಕಂತೆ ಇವತ್ತು ಜಲ್ದಿ ಬನ್ನಿ ಅದೇನ್ ಬಡಿಸ್ತೀಯ ಬಡ್ಸು ಪೂರೆ ಪೂರೆ ಗರ್ಮ ಗರಂ ಪೂರೆ ಪೂರೆ ಬಿಸಿ ಬಿಸಿ ಪೂರೆ ಪೂರೆ ಏನು ಇದು ಪೂರೆ ಇದೇನೋ ಕಾಗಜ ಕ್ಯಾರಿಯರ್ ಹೇಗೆ ಬಂತು ಮಡಗವ್ರೆ ಬಂದೈತೆ ಯಾರಿಟ್ಟಿದ್ದು ನಂಗೇನು ಗೊತ್ತು ಹೇಳ್ತಲ್ವೋ ಹೇಳ ನಿಜ ಹೇಳ ಹೇಳು ಸಾರು ಅವ್ರಿಗೆ ನಿಮ್ಮದೇ ಯೋಚನೆ ಅಂತೆ ರಾತ್ರಿ ಎಲ್ಲ ನಿದ್ದೆನೆ ಬರಕಿಲ್ವಂತೆ ಯಾರಿಗೋ ಪದ್ಮ ಮೆತ್ತಗೆ ಹೇಳು ಅರ್ಥವಾಗುವಾಗ ಹೇಳು ಪದ್ಮ ಮನೆ ಕಾಯುವಾಗ ಏನು ಸಾರು ಕಿಟಕಿ ಬಾಗಿಲು ಹಾಕ್ಬಿಡ್ಲ ಗೊತ್ತು ಬಿಡ್ತೀನಿ ಅದೇನ್ ಹೇಳ್ತೀಯ ಸರಿಯಾಗಿ ಹೇಳು ಸಾರು ಸಾರು ಪದ್ಮ ಮೇಡಮು ಅಳ್ತಾ ಅಳ್ತಾ ಈ ಕಾಗಜಾನ ಕೊಟ್ಬಿಟ್ ಬಾ ಅಂದ್ರು ನೀವ್ ಇದನ್ನ ಪೂರಿ ಜೊತೆಗೆ ತಿನ್ಬಿಡ್ಬಾರ್ದಂತೆ ಓದ್ಬೇಕಂತೆ ಪ್ರಸಾದ್ ಈ ಬಡ ಹೆಣ್ಣಿನ ಮೇಲೆ ನಿಮ್ಗೆ ಕರ್ಣೆ ಇದ್ರೆ ದಯವಿಟ್ಟು ಸಂಜೆ 6 ಗಂಟೆಗೆ ಕಬ್ಬನ್ ಪಾರ್ಕ್ಗೆ ಬನ್ನಿ ನಿಮ್ಮ ಪದ್ಮ ನನ್ನ ಮೇಲೆ ನಿನಗೆ ಪ್ರೀತಿ ಇದ್ರೆ ಸಂಜೆ 6 ಗಂಟೆಗೆ ಪಾರ್ಕ್ಗೆ ಬಾ ನಾವಿಬ್ರು ಸೇರಿ ಮಾತಾಡೋಣ ಗೌರಿ ಇನ್ಸ್ಪೆಕ್ಟ್ರಿ ಕೊಟ್ರಾ ಹೌದು ಮೇಡಮ್ ಯಾರಿಗೂ ಹೇಳ್ಬೇಡ ಕೊಟ್ಟಾಗ ತಗೊಂಡೋಗಿ ಪದ್ಮ ಮೇಡಮ್ ಕೈನಲ್ಲೇ ಕೊಟ್ಬಿಟ್ ಬಾ ಅಂದ್ರು ಪಾಪ 2 ದಿವಸದಿಂದ ಊಟನೇ ಮಾಡಿಲ್ಲ ಯಾಕೆ ಅವ್ರಿಗೆ ನಿಮ್ದೇ ಯೋಚನೆ ಅಂತೆ ಹೋಗೆ